ಏನೇ ಮಾಡಿದ್ರು ರೋಹಿಣಿ ಬರ್ತಾ ಇಲ್ಲ. ಸುಮ್ಮನಿರು ಕೀರ್ತಿ, ಅದ್ ಸರ್ಪ್ರೈಸ್ ಅಂತ ಹೇಳ್ದ ತಾನೇ ಅವನು. ಅದ್ ನಂಗೆ ಗೊತ್ತು ನಿನಗೆ ಅಂತ. ಅವ್ನು ಬಂದ್ಬಿಡ್ತಾನೆ. ಹೊರಡೋಣವಾ? ಸರಿ ನಡಿ ಪ್ರಮೋದ. ರಾಘವ, ಉಂಗ್ರ ಕಲೆಕ್ಟ್ ಮಾಡ್ಕೊಂಡೇನೋ? ಹಾ, ಮಾಡ್ಕೊಂಡಿದ್ದೀನಿ. ನೋಡು, ಯಾವುದೇ ಕಾರಣಕ್ಕೂ ಅದನ್ನ ಯಾರ ಕೈಗೂ ಕೊಡ್ಬೇಡಪ್ಪ, ಅರ್ಥ ಆಯ್ತಾ? ಅಣ್ಣ, ಅದ್ ನಿನ್ ಎಂಗೇಜ್ಮೆಂಟ್ ಉಂಗ್ರ ಅಂತ ನನಗೆ ಗೊತ್ತು. ಅದ್ ನಾನು ಯಾರಿಗೂ ಕೊಡಲ್ಲ, ಹುಷಾರಾಗಿ ತರ್ತಿದ್ದೀನಿ. ಬೇಜವಾಬ್ದಾರಿಯಿಂದ ಕಳ್ಕೊಂಡ್ ಬರಬೇಡ. ಮೊದ್ಲೇ ನೀನಿನ್ ಕಳ್ಸಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ, ಆಮೇಲೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸರಿ, ಫೋನ್ ಇಡ್ಲ ಅಣ್ಣ? ಕೀರ್ತಿ, ನಿಂಗೆ ಅವಾಗ್ಲೇ ಕೊಟ್ಟಿದ್ನಲ್ಲ ಉಂಗುರ ಡಬ್ಬಿ, ಅದ್ ಕೊಡು. ಸಾರಿ. ಯಾಕೆ? ಏನಿದು? ಇದು ಆ ಡಬ್ಬಿಲಿದ್ದಿದ್ದು ಉಂಗುರ. ತಲೆಗೆಲ್ಲ ಕೆಟ್ಟಿದೆ ನಿನಗೆ? ಅದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ನಮ್ಮ ಅದಕ್ಕೆ ತಂದಿರೋಂತ ಉಂಗುರ. ಏನಕ್ಕೆ ಹಾಕೊಂಡೆ ಅದನ್ನ ನೀನು? ಅದು ಗೊತ್ತಿಲ್ದೆ. ಏನ್ ಗೊತ್ತಿಲ್ದೆ? ಅದು ಪೂಜೆ ಮಾಡಿ ತಂದಿರೋಂತ ಉಂಗುರ. ಮೊದ್ಲೇ 1,000 ವಿಘ್ನ ಇದೆ ನಮ್ಮ ಅಣ್ಣನ ಮದ್ವೆಗೆ. ಏನಕ್ಕೆ ಹಾಕೋಬೇಕಾಗಿತ್ತು ಅದನ್ನ ನೀನು? ಸಾರಿ ಅಂತ ಹೇಳದ್ನಲ್ಲ. ಏನ್ ಸಾರಿ? ಮೊದ್ಲು ತೆಗಿಯೋದನ್ನ, ತೆಗಿಯೋದನ್ನ. ತೆಗಿಯಕ್ಕಾಗ್ತಾ ಇಲ್ಲ. ಏ ರಾಘವ, ಯಾಕೆ ಬೈತಿದ್ಯಾ? ನೋಡಿಲಿ, ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ಅಂತ ತಂದಿರೋ ಉಂಗುರ ಇವಳು ಹಾಕೊಂಡಿದ್ದಾಳೆ. ಅವಳಿಗೆ ಯಾಕೆ ಬೈತಾ ಇದೀಯ? ನಾನು ಒತ್ತಾಯ ಮಾಡಿ ಹಾಕ್ಸಿದ್ ರಾಘವ. ನಿನಗೇನೋ ಬುದ್ಧಿ ಇಲ್ಲ. ಅವಳ ತಲೆಯಲ್ಲಿ ಏನಿತ್ತು? ಹಾಕೊಂಡಿದ ತಕ್ಷಣ ಹಾಕೊಂಡ್ಬಿಡೋದಾ? ಹತ್ತಿ ಕಾರು. ಸಾರಿ. ಈಗೇನು, ಯಾವ್ದಾದ್ರು ಆಚಾರ್ಯ ಅಂಗಡಿಗೆ ಹೋಗೋಣ ಬಾ, ಕಟ್ ಮಾಡ್ಸಿದ್ರೆ ಆಯ್ತು. ಕಟ್ ಮಾಡಿಸಿರೋ ಉಂಗುರನ ಮನೆಗೆ ತಗೊಂಡೋದ್ರೆ ನನಗೆ ಮಿಟ್ಟಲ್ಲಿ ಹೊಡಿತಾರೆ. 10 ಕಾರು ಮೊದ್ಲು. ಇಲ್ಲ, ನಾವ್ ಆಟೋಲೆ ಹೋಗ್ತೀವಿ. ನಿನ್ನ ಡ್ರಾಪ್ ಮಾಡಕ್ಕಲ್ಲ, ಅದೇ ತರ ಉಂಗುರನ ಇನ್ನೊಂದು ಹುಡುಕ್ಬೇಕು. ಹತ್ತಿ. ಸಾರಿ, ರೋಹಿಣಿ ಮಾಡಿದ ತಪ್ಪಿಗೆ ನೀನ್ ಬಯಸ್ಕೊಳ್ಬೇಕಾಯ್ತು. ನಾನು ಸರ್ಪ್ರೈಸ್ ಅಂತ ಹೇಳಲೇಬಾರ್ದಾಗಿತ್ತು. ಪ್ಲೀಸ್, ಈ ವಿಷಯನ ಮನ್ಸು ಕಚ್ಕೊಂಡು ಕೊರಗ್ಬೇಡ. ಅಲ್ಲ, ಆಫ್ಟರ್ ಆಲ್ 2 ಬಂಗಾರದ ಪೀಸ್ಗೆ ಇಷ್ಟೊಂದು ಬಿಲ್ಡಪ್ಪ. ರಾಘವ, ಅದು ಕೇವಲ ಬಂಗಾರದ ಪೀಸ್ ಅಲ್ಲ ಕಣ. ಅದನ್ನ ತೊಗೊಳೋರಿಗೆ ಜೀವನ ಪೂರ್ತಿ ಪೀಸ್ ಅಂದರೆ ಶಾಂತಿಯನ್ನು ಕೊಡೋ ವರ. ಆ ಉಂಗುರಗಳಿಗೆ ಮಾಮೂಲಿ ಬಂಗಾರದ ಬೆಲೆನೇ ಇರಬಹುದು, ಆದ್ರೆ ಸ್ವಾಮೀಜಿಗಳು ಮಾಡಿರೋ ಪೂಜೆಯಿಂದ ಆ ಉಂಗುರಗಳಿಗೆ ಅಪಾರ ಶಕ್ತಿ ಬಂದಿದೆ. ಈ ಪೂಜೆ ಮಾಡಿ ಬಂದಂಥ ಉಂಗುರ ಯಾರ ಕೈಯಿಂದ ಯಾರ ಕೈಗೆ ಸೇರುತ್ತೋ ಅವರಿಬ್ಬರ ಸಂಬಂಧನ ಯಾರು ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ತಾತ, ಅದು ಹ್ಯಾಕ್ ಸಾಧ್ಯ? ನಿಮ್ ತಾಯಿಯನ್ನು ಕೇಳು ಅಥವಾ ಅನ್ಪೂರ್ಣನ್ ಕೇಳು, ಯಾರನ್ನು ಬೇಕಾದ್ರೂ ಕೇಳು. ಹಾಯ್ ರೋಹಿಣಿ. ಹೇ, ನಿನ್ನೆ ಕಣೆ. ಏ ರೋಹಿಣಿ, ಯಾರೇ ಅದು? ಅವನೇ ನನ್ ಲವ್ ಮಾಡಿ ಕೈ ಕೊಟ್ನಲ್ಲ, ಆ ಲೋಫರ್. ಹಲೋ, ನಿಂತ್ಕೋ. ಯಾಕೆ ಸ್ವೀಟ್ ಆರ್ಟ್ ನನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಹೇ, ಏನೇ ನೀನು? ಮೊದಲೇ ಬೇಸಿಗೆ ಅಂತ ಜನರು ನೀರಿಗೆ ಒದ್ದಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಕಣ್ಣಲ್ಲೇ ನಲ್ಲಿ ಫಿಟ್ ಮಾಡ್ಕೊಂಡಿರೋ ತರ ಆಳ್ತಾ ಇದೀಯಾ? ನೋಡು, ನೈಟ್ ಪಾರ್ಟಿಗೆ ಬರೋದು ಮರಿಬೇಡ. ಡ್ರೆಸ್ ಕೋಡ್ ಗೊತ್ತಲ್ಲ, ಬ್ಲಾಕ್ ಅಂಡ್ ಬ್ಲಾಕ್. ನಿಮ್ಮ ಅಕ್ಕನ್ಗೂ ಯಾವ್ದಾದ್ರು ಮಾಡ್ರನ್ ಡ್ರೆಸ್ ಹಾಕೊಂಡು ಕರ್ಕೊಂಡ್ ಬಾ. ಡೋಂಟ್ ಮಿಸ್. ಹೋಗ ನಾಯಿ. ಹುಡುಗರಿಗೆ ನಾಯಿ ಅಂತ ಕರೆಯೋದು ತುಂಬಾ ಇಷ್ಟ ಆಗತ್ತೆ, ಗೊತ್ತಾ? ಯಾಕೆ ಹೇಳು? ನೀವು ನಾಯಿನ ತಾನೇ ಧೈರ್ಯವಾಗಿ ಮುದ್ದಾಡೋದು, ಅದನ್ನೇ ನಾನು ಮಾಡೋದು. ಆದ್ರೆ ಜಸ್ಟ್ ಎ ಚೇಂಜ್. ನಿನ್ ಜೊತೆ ಅಲ್ಲ, ನಿಮ್ಮ ಅಕ್ಕನ್ ಜೊತೆ. ನೋಡು, 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 ಚೆನ್ನಾಗಿರಲ್ಲ.